ರೇಷ್ಮೆ ಕೃಷಿಯಲ್ಲಿ ರಾಜ್ಯದಲ್ಲೇ ಖ್ಯಾತಿ ಪಡೆದಿರುವ ಚಿನ್ನದ ನಾಡು ಕೋಲಾರದಲ್ಲಿ ಈಗ ರೇಷ್ಮೆ ಬೆಳೆಗೆ ಕೀಟಬಾಧೆ ಕಾಡುತ್ತಿದೆ. ಇದು ರೇಷ್ಮೆ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ಜಿಲ್ಲೆಯಲ್ಲಿ ಸುಮಾರು 19,936 ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಕೃಷಿ ಮಾಡಲಾಗುತ್ತಿದ್ದು, ರಾಜ್ಯದಲ್ಲೇ ಅತಿ ಹೆಚ್ಚು ಹಿಪ್ಪು ನೇರಳೆ ಹೊಂದಿರುವ ಜಿಲ್ಲೆಗಳಲ್ಲಿ ಒಂದಾಗಿದೆ. ಹವಾಮಾನ ಮತ್ತು ಮಣ್ಣಿನ ಲಕ್ಷಣಕ್ಕೆ ಅನುಗುಣವಾಗಿ ರೇಷ್ಮೆ ಗಿಡಗಳಿಗೆ ಸುರುಳಿ ರೋಗ ಬರುವುದು ಸಾಮಾನ್ಯ. ಇದಲ್ಲದೆ ಮತ್ತೊಂದು ಪ್ರಮುಖ ಬೂದಿ ರೋಗದ ಆತಂಕವಿದೆ. ಈ ರೋಗಗಳು ತಗುಲಿದರೆ ಇಳುವರಿಯಲ್ಲಿ ಗಣನೀಯವಾಗಿ ಕುಸಿತವಾಗುತ್ತದೆ. ಇದಲ್ಲದೆ ಕೆಲವೆಡೆ ಗಂಟು ರೋಗ, ಕೊಳಕು ರೋಗವೂ ಕಾಣಿಸಿಕೊಂಡಿದೆ. ಹಾಗಾಗಿ ರೇಷ್ಮೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ದೂರದರ್ಶನದೊಂದಿಗೆ ರೇಷ್ಮೆ ವಿಜ್ಞಾನಿ ಶಶಿಧರ್, ಕೀಟನಾಶಕ ಸಿಂಪಡಣೆ ಮತ್ತು ಜೈವಿಕ ಪದ್ಧತಿಯಿಂದ ರೇಷ್ಮೆ ಬೆಳೆ ಕೀಟಬಾಧೆಯನ್ನು ತಡೆಯಬಹುದಾಗಿದೆ. ರೇಷ್ಮೆ ಬೆಳೆಗಾರರು ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಆ ಒಂದು ಮೊಟ್ಟೆ ಮೇಲೆ ತನ್ನ ಒಂದು ಮೊಟ್ಟೆಯನ್ನು ಇಟ್ಟು ಆ ಒಂದು ಭ್ರೂಣನ ಅಂದರೆ ಎರೆಸುಳಿ ಕೀಟ ಮೊಟ್ಟೆ ಇಟ್ಟಿರುವಂಥ ಭ್ರೂಣನ ತಿಂದು ಇದು ಬದುಕಿ ಅದನ್ನು ಸಾಯಿಸೋದ್ರಿಂದ ಇದನ್ನು ಸಾಮೂಹಿಕವಾಗಿ ನಾವು ಈ ಜೈವಿಕ ಪದ್ಧತಿಯಲ್ಲಿನೂ ಈ ಒಂದು ಎಲೆಸುಳಿ ಕೀಟದ ನಿರ್ವಹಣೆನ ನಾವು ಕೈಗೊಳ್ಬೋದು. ರೇಷ್ಮೆ ಬೆಳೆಗಾರ ಮುರಳೀಕೃಷ್ಣ, ಎಲೆ ಸುರುಳಿ ರೋಗದಿಂದ ತುಂಬಾ ತೊಂದರೆಯಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಸಲಹೆಯಂತೆ ಕೀಟಬಾಧೆ ನಿಯಂತ್ರಣ ಮಾಡಲಾಗುತ್ತಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಿಸಿದೆ ಎಂದು ಹೇಳಿದರು. ನಾವು ಕೋಲಾರ ಕೆವಿಕೆ ವಿಜ್ಞಾನಿಗಳಿಂದ ಮಾಹಿತಿ ಪಡ್ಕೊಂಡು ಬೂದಿ ರೋಗಕ್ಕೆ ವೆಟಬಲ್ ಸಲ್ಫರು ಇಲ್ಲ ಅಂದರೆ ಬಯೋಸ್ಟಾನ್ ಪೌಡ್ರು ಇದನ್ನು ಬಳಸ್ತಾ ಇದ್ದೀವಿ. ಮತ್ತೋರ್ವ ರೇಷ್ಮೆ ಬೆಳೆಗಾರ ರಾಜೇಂದ್ರ, ರೇಷ್ಮೆಗೆ ಉತ್ತಮ ಬೆಲೆ ಇದ್ದರೂ ಸಹ ಕೀಟಬಾಧೆಯಿಂದ ಇಳುವರಿ ಕಡಿಮೆಯಾಗುತ್ತಿದೆ. ಸದ್ಯ ಔಷಧ ಸಿಂಪಡಣೆಯಿಂದ ಕೀಟಬಾಧೆ ನಿಯಂತ್ರಣ ಮಾಡಲಾಗುತ್ತಿದೆ ಎಂದರು. ಮೊಟ್ಟೆ ತರೋರು 125 ಮೊಟ್ಟೆ ತರಬೇಕಾಗುತ್ತೆ. ಇಳುವರಿ ಅಂದರೆ ನುಸಿ ರೋಗ ಅದೆಲ್ಲ ಬರುತ್ತೆ. ನಾವು ಔಷಧಿ ಸಿಂಪಡಣೆ ಅದೆಲ್ಲ ಮಾಡಿಕೊಂಡು ಇದು ಮಾಡ್ತೀವಿ. ಈಗ ಕ್ಲೈಮೇಟ್ ಇನ್ನೋರ್ವ ರೇಷ್ಮೆ ಬೆಳೆಗಾರ ಮಾರ್ಕೊಂಡಯ್ಯ, ಶೀತ ಹವಾಗುಣದಿಂದಾಗಿ ಕೀಟಬಾಧೆ ಹೆಚ್ಚಾಗುತ್ತಿದೆ. ಬಿಸಿಲು ಬಾರದ ಕಾರಣ ಶಾಖದ ಸಮಸ್ಯೆಯೂ ಎದುರಾಗಿದೆ. ಜೊತೆಗೆ ವಿದ್ಯುತ್ ಕೊರತೆಯೂ ಉಂಟಾಗಿದೆ ಎಂದರು. ಪವರ್ ಇರೋದಿಲ್ಲ. ಅಲ್ಲಿ ನಮಗೆ ತೋಟದ ಲೈನ್ ಅಂತ 12 ಅವರ್ ಕೊಡ್ತಾರೆ, ಅದು ಸರಿಯಾಗಿ ಕೊಡೋದಿಲ್ಲ. ಅದರಿಂದ ಸಮಸ್ಯೆ ಆಗಿ ಇದ್ರಲ್ಲಿ ಇಟ್ಕೊಟ್ಟು ಬೆಳೆ ಚೆನ್ನಾಗಾಗಿದೆ. ಅದರಲ್ಲಿ ಈಗ ಸೊಪ್ಪಲ್ಲಿ ಬಂದ್ಬಿಟ್ಟು ಚಿಗುರು ಹುಳ ತಿಂತಾ ಇದೆ. ಅದಕ್ಕೆ ನಾವು ಮದ್ದೆಲ್ಲ ಹೊಡಿತಾ ಇದೀವಿ. ಈಗ ಮದ್ದು ಹೊಡೆದ್ರೂ ಕ್ಲಿಯರಿಟಿ ಇದು ಬರ್ತಾ ಇಲ್ಲ. ಅದರಲ್ಲೂ ಸಮಸ್ಯೆ, ಅದರಲ್ಲೂ ಸ್ವಲ್ಪ ಸಮಸ್ಯೆ ಇದೆ. ರೇಷ್ಮೆ ಬೆಳೆಗಾರ ನಾಗೇಶ್, ಕಳೆದ 4-5 ದಶಕದಿಂದ ರೇಷ್ಮೆ ಕೃಷಿ ಮಾಡಿಕೊಂಡು ಬರಲಾಗುತ್ತಿದೆ. ಸರ್ಕಾರದಿಂದಲೂ ಸಹ ಅನುಕೂಲವಾಗಿದೆ. ಆದರೆ ಚಂಡಮಾರುತದ ಪರಿಣಾಮದಿಂದಾಗಿ ಬೆಳೆಗೆ ಸುಳಿ ರೋಗದ ಸಮಸ್ಯೆ ಕಾಡುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ತುಂಬ ಕೋಲ್ಡ್ ಇರೋದ್ರಿಂದ ಈ ಸೈಕ್ಲೋನ್ ಯಾವುದು ಜಾಸ್ತಿ ಇದಾಗಿದ್ದರಿಂದ ಸುಣ್ಕೊಟ್ಟು ಜಾಸ್ತಿ ಆಗಿದೆ. ಮತ್ತು ಈ ಸೊಪ್ಪು ಇಳುವರಿ ಬರ್ತಲ್ಲ. ಈ ಸೊಪ್ಪಲ್ಲಿ ನುಸಿ ಹುಳು ಥರ ಒಂಥರ ಸುಳಿಯಲ್ಲಿ ಒಂಥರ ಮಡ್ಚ್ಕೊಂಡೇ ಇರುತ್ತೆ. ಅದೇನಾಗುತ್ತೆ ಅಂದರೆ ಸುಳಿ ತಿಂದ್ಬಿಡುತ್ತೆ. ಸುಳಿ ತಿಂದಾಗ ಏನಾಗುತ್ತೆ ಅಂದರೆ ಸೊಪ್ಪು ಬೆಳವಣಿಗೆ ಆಗಲ್ಲ.